ಹಾಯ್ ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ನಾನು ಒತ್ತು ಶಾವಿಗೆ ಮತ್ತು ಕಾಯಿ ಹಾಲನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ನಾವು ಶ್ರಾವಣ ಮಾಸದಲ್ಲಿ ದೇವರಿಗೆ ನೈವೇದ್ಯವಾಗಿ ನಾನು ಮಾಡಿ ತೋರಿಸ್ತಿದ್ದೀನಿ. ತುಂಬ ಉದ್ರುದ್ರಾಗಿ ನಾವು ಕೈಗೆ ಅಂಟದ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ವಿಧಾನದಲ್ಲಿ ನೋಡಿಕೊಂಡು ಟ್ರೈ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸ್ಕಿಪ್ ಮಾಡ್ದಲೇ ನೋಡಿ ನಾನಿಲ್ಲಿ 2.5 ಕಪ್ನಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಈಗ ಹುರ್ಕೊಳ್ಬೇಕು. ಈಗ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ನಾನು ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ನಾವು ಅಕ್ಕಿ ಹಿಟ್ಟು ಹುರ್ಕೊಳ್ಬೇಕಾದ್ರೆ ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅಕ್ಕಿ ಹಿಟ್ಟನ್ನ ಹುರ್ಕೊಳ್ಬೇಕು. ನೋಡಿ, ಅಕ್ಕಿ ಹಿಟ್ಟನ್ನ ಹುರಿಬೇಕಾದ್ರೆ ಅದು ಫ್ಲೇವರ್ ಗೊತ್ತಾಗುತ್ತೆ. ಹುರಿತಿರ್ಬೇಕಾದ್ರೆ ಅದ್ರ ಪರಿಮಳ ಬರುತ್ತೆ. ನೋಡಿ, 2-3 ನಿಮಿಷಗಳ ಕಾಲ ನಾನು ಅಕ್ಕಿ ಹಿಟ್ಟನ್ನ ಹುರಿದ್ಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಈಗ ನಾನು ಅದೇ ಬೌಲಲ್ಲಿ ನಾನು ನೀರು ಹಾಕ್ಕೊಳ್ತಿದ್ದೀನಿ. ನಾನು ಅಕ್ಕಿ ಹಿಟ್ಟನ್ನ 2.5 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. 6 ಕಪ್ದಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ. ನೀವು 1 ಕಪ್ ತಗೊಂಡ್ರೆ 2.5 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕು. ನೋಡಿ, 1/4 ಟೇಬಲ್ ಸ್ಪೂನಷ್ಟು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಿದ್ದೀನಿ. ನಾವು ಹುರಿದಿರುವ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನೀರಿಗೆ ಹಾಕಿ ಈ ರೀತಿ ನಾವು ತಿರುಗಿಸ್ಕೊಂಡು ಗಂಟಿಲ್ದೇ ರೀತಿ ನಾವು ಒಂದು ಸತಿ ನೀಟಾಗೆ ತಿರುಗಿಸ್ಕೊಳ್ಳೋಣ. ಈಗ ಪ್ಲೇಟ್ ಮುಚ್ಚಿ ನೀರನ್ನ ಕುದಿಯೋಕ್ಕೆ ಬಿಡಬೇಕು. ನೋಡಿ, ನೀರೆಲ್ಲ ಚೆನ್ನಾಗಿ ಕುದ್ದಿ ಉಪ್ಪು ಬರ್ತಿದೆ. ನಾವು ಈ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ಈಗ ನೋಡಿ, ನಾನು ಮುದ್ದೆ ಕೋಲು ಸಹ ನಾನು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಈಗ ಮುದ್ದೆ ಕೋಲನ್ನ 1 ನಿಮಿಷಗಳ ಕಾಲ ನಾವು ಅದನ್ನು ಬೇಯೋದಕ್ಕೆ ಬಿಡಬೇಕು. ನೋಡಿ, ಈಗ 1-2 ನಿಮಿಷಗಳ ಕಾಲ ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಕೆಳಗೆ ತೆಗೆದಿಟ್ಕೊಂಡ್ಬಿಟ್ಟು ಚೆನ್ನಾಗಿ ತಿರ್ಕೊಳ್ಬೇಕು. ಹಿಟ್ಟು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಕೆಳಗಡೆ ಇಟ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ತಿರ್ಕೊಳ್ತಿದ್ದೀನಿ. ನೋಡಿ, ಗಂಟು ಆಗದೇ ರೀತಿ ನಾವು ಚೆನ್ನಾಗಿ ತಿರ್ಕೊಳ್ಬೇಕು. ನಾವು ಹಿಟ್ಟನ್ನು ತಿರ್ಕೊಳ್ಬೇಕಾದ್ರೆ ಏನಾರು ತೆಳು ಆಯಿತು ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ತಿರ್ಕೊಳ್ಬೇಕು. ಆವಾಗ ಕರೆಕ್ಟಾಗಿ ನಮಗೆ ಬರುತ್ತೆ. ಈಗ ನಾನು ತಿರ್ಕೊಂಡ್ಬಿಟ್ಟು ಈಗ ಸ್ಟವ್ ಮೇಲೆ ಇಡ್ತಿದ್ದೀನಿ. ನಾವು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು 1 ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಳ್ತಿದ್ದೀನಿ. ಈಗ ಪ್ಲೇಟ್ ಮುಚ್ಚಿ 1 ನಿಮಿಷಗಳು ಮಾತ್ರ ನಾವು ಅದನ್ನು ಬೇಯಿಸ್ಕೊಳ್ಬೇಕು. ಈಗ ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ನಾವು ಇಡ್ಲಿ ಮಾಡ್ತೀವಲ್ಲ ಆ ಪಾತ್ರೆಯಲ್ಲಿ ನಾವು ಮತ್ತೆ ಅದನ್ನು ಬೇಯಿಸ್ಕೊಳ್ಬೇಕು. ನೀರು ಬಿಸಿ ಆಗೋದ್ರೊಳಗೆ ನಾವು ಹಿಟ್ಟನ್ನ ಈಗ ಮಿತ್ಕೊಳ್ಳೋಣ. ಈಗ ನೋಡಿ, ನಾನೊಂದು ತಟ್ಟೆನೂ ಸಹ ಇಟ್ಕೊಂಡಿದ್ದೀನಿ. ಹಿಟ್ಟು ಬಿಸಿ ಇರೋದ್ರಿಂದ ನಾನು ನೀರು ಸಹ ಇಟ್ಕೊಂಡಿದ್ದೀನಿ. ಈಗ ನಾವು ಹಿಟ್ಟನ್ನು ಒಂದು ಸತಿ ಚೆನ್ನಾಗಿ ತಿರ್ಕೊಳ್ಬೇಕು. ನೋಡಿ, ಒಂದು ಪ್ಲೇಟಿಗೆ ಈ ರೀತಿ ನೀರು ಸವರ್ಕೊಂಡ್ಬಿಟ್ಟು ನಾನು ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ಹಿಟ್ಟನ್ನ ಚೆನ್ನಾಗಿ ಮಿತ್ಕೊಳ್ಬೇಕು. ನೋಡಿ, ಹಿಟ್ಟು ಸ್ವಲ್ಪನೂ ಸಹ ಗಂಟಿರಬಾರ್ದು. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ನಾವು ಅದನ್ನು ಮಿತ್ಕೊಳ್ಬೇಕು. ಗಂಟು ಏನಾದ್ರು ಇದ್ಬಿಟ್ರೆ ಅದು ನಾವು ಒತ್ತಬೇಕಾದ್ರೆ ಶಾವಿಗೆ ಹೋಳಲ್ಲಿ ಅದು ಬರಲ್ಲ. ನೋಡಿ, ಈ ರೀತಿ ನಾವು ಸಾಫ್ಟಾಗಿ ಮಿತ್ಕೊಂಡು ಇಟ್ಕೊಳ್ಳೋಣ. ನೋಡಿ, ನಾನು ಶಾವಿಗೆ ಹೋಳಿಗೆ ಯಾವ ಶೇಪಲ್ಲಿ ಹಾಕ್ತೀವೋ ಅದೇ ಶೇಪಲ್ಲಿ ನಾವು ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ, ಒಂದು ತಟ್ಟೆಗೆ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ, ಮತ್ತೆ ಇನ್ನೊಂದು ತೋರಿಸ್ತೀನಿ. ನೋಡಿ, ಮತ್ತೆ ನಾವು ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿತ್ಕೊಳ್ಳೋಣ. ನೋಡಿ, ನೀಟಾಗಿ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಮಿತ್ಕೊಳ್ಬೇಕು. ನೋಡಿ, ನಾನು ಹಿಟ್ಟನ್ನೆಲ್ಲ ಈ ರೀತಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ನೀರು ಬಿಸಿಯಾಗಿದೆ. ಈಗ ನಾವು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಬೇಕು. ನೋಡಿ, ಇಡ್ಲಿ ಪಾತ್ರೆಗೆ ನಾವು ಹಾಕ್ಬಿಟ್ಟು ಒಂದು 5-10 ನಿಮಿಷಗಳ ಕಾಲ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವು ಈ ರೀತಿ ಫಸ್ಟೇ ಬೇಯಿಸ್ಕೊಳ್ಳೋದ್ರಿಂದ ಮತ್ತೆ ನಾವು ಶಾವಿಗೆ ಒತ್ತಿದ ಮೇಲೆ ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಫಸ್ಟೇ ನಾವು ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು. ಅಷ್ಟರಲ್ಲಿ ನಾವು ಕಾಯಿ ಹಾಲನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ನಾನು ಬಿಳಿ ಬೆಲ್ಲವನ್ನು ತಗೊಂಡ್ಬಿಟ್ಟು ಸಣ್ಣದಾಗಿ ಚಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಕರಗೋದಕ್ಕೆ ಬಿಡಬೇಕು. ನೋಡಿ, ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಕರಗೋದಕ್ಕೆ ಬಿಡೋಣ. ಈಗ ನಾವು ತೆಂಗಿನಕಾಯಿನ ನಾವು ಆವಾಗಲೇ ಫ್ರೆಶ್ಶಾಗಿ ನಾವು ತಗೊಳ್ಬೇಕು. ತೆಂಗಿನಕಾಯಿ ಒಡೆದ್ಬಿಟ್ಟು ತುರಿದ್ಬಿಟ್ಟು ನೋಡಿ, ಈಗ ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 1.5 ಭಾಗದಷ್ಟು ನಾನು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು
ಹುರಿಗಡಲೆನ ತಗೊಳ್ತಿದ್ದೀನಿ. ಬೇಕಾದರೆ ನೀವು ಹಾಕ್ಕೊಳ್ಬೋದು. ಹುರಿಗಡಲೆ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಅನ್ನೋದಕ್ಕೋಸ್ಕರ ಹುರಿಗಡಲೆನ ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ 2 ಏಲಕ್ಕಿ ಕಾಯಿನ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನಾವು ಫಸ್ಟೇ ನೀರು ಹಾಕ್ಬಿಟ್ರೆ ಅದು ಸಣ್ಣದಾಗಿ ಗ್ರೈಂಡ್ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕಿ ಮತ್ತೆ ಜಾಸ್ತಿ ನೀರು ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗ ಗ್ರೈಂಡ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ ನಾವು ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ಬೇಕು. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ನೋಡಿ, ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಈಗ ಒಂದು ಬೇರೆ ಬೌಲಿಗೆ ನಾನು ಅದನ್ನು ಸೋಸ್ಕೊಳ್ತಿದ್ದೀನಿ. ನೋಡಿ, ಈಗ ಒಂದು ಬೌಲ್ಗೆಲ್ಲ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರುವ ತೆಂಗಿನಕಾಯಿನ ಹಾಕ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿ ಪೇಸ್ಟನ್ನ ನಾನು ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇವಲ 10 ನಿಮಿಷದಲ್ಲಿ ನಾವು ಕಾಯಿ ಹಾಲನ್ನ ಮಾಡ್ಕೊಳ್ಬೋದು. ಮಿಕ್ಸಿ ಜಾರ್ ತೊಳೆದಿದ್ದು ಸ್ವಲ್ಪ ನೀರಿದೆ, ಅದನ್ನು ಸಹ ನಾವು ಹಾಕ್ಕೊಳ್ಳೋಣ. ಈಗ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟಿದ್ರೆ ಸಾಕು. ತೀರಾ ಗಟ್ಟಿ ಕೂಡ ಮಾಡ್ಕೊಳ್ಬಾರ್ದು, ತೀರಾ ತೆಳು ಕೂಡ ಮಾಡ್ಕೊಳ್ಬಾರ್ದು. ಒಂದು ಮೀಡಿಯಮಲ್ಲಿ ಇಷ್ಟಿದ್ರೆ ಸಾಕು. ಈಗ ಶಾವಿಗೆ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಶಾವಿಗೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ಶಾವಿಗೆ ಹೋಳನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಶಾವಿಗೆ ಹೋಳು ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ನಾವು ಅದನ್ನು ಫಿಟ್ ಮಾಡ್ಕೊಳ್ಳೋಣ. ನಾವು ಎಣ್ಣೆ ಇಲ್ಲಾಂದರೆ ತುಪ್ಪ ಯಾವುದಾದ್ರೂ ಸಹ ನಾವು ಅದರೊಳಗೆ ಹಾಕ್ಕೊಂಡು ಸವರ್ಕೊಳ್ಬೇಕು. ಈಗ ನಾವು ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈಗ ಫಿಟ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ರಾಯ್ತು. ಈಗ ಅದನ್ನು ಫಿಟ್ ಮಾಡಿಕೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಒತ್ಕೊಂಡ್ರೆ ಆಯಿತು. ರೌಂಡ್ ಶೇಪಾಗಾದರೂ ಮಾಡ್ಕೊಳ್ಬೋದು, ಉದ್ದವಾಗಾದರೂ ಮಾಡ್ಕೊಳ್ಬೋದು. ನೋಡಿ, ನಾನೊಂದು ತೋರಿಸ್ತಿದ್ದೀನಿ ರೌಂಡ್ ಶೇಪಾಗಿ ಮಾಡಿಬಿಟ್ಟು. ನೋಡಿ, ಯಾವ ರೀತಿ ಉದ್ರುದ್ರಾಗಿ ಬರ್ತಿದೆ. ನಾವು ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಅದು ಕೈಗೆ ಅಂಟೋದು ಇಲ್ಲ, ಉದ್ರುದ್ರಾಗಿ ಈ ರೀತಿ ಚೆನ್ನಾಗಿ ಬರುತ್ತೆ. ನೋಡಿ, ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ, ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ನೋಡಿ, ಯಾವ ರೀತಿ ಉದ್ರುದ್ರಾಗಿ ಬಂದಿದೆ. ಮತ್ತೆ ತೋರಿಸ್ತಿದ್ದೀನಿ ನೋಡಿ. ಶಾವಿಗೆ ಹೋಳಿಗೆ ಹಿಟ್ಟನ್ನ ಹಾಕ್ಬಿಟ್ಟು ಅದನ್ನು ಫಿಟ್ ಮಾಡಿಕೊಂಡು ಈಗ ನಾವು ಮತ್ತೆ ಶಾವಿಗೆನ ಬಿಟ್ಕೊಳ್ಳೋಣ. ನೋಡಿ, ನಾನೀಗ ಉದ್ದುದ್ದವಾಗಿ ಈ ರೀತಿ ಮಾಡ್ಕೊಳ್ತಿದ್ದೀನಿ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನಾವು ಒತ್ತು ಶಾವಿಗೆನ ಮಾಡಿಕೊಂಡು ಕಾಯಿ ಹಾಲು ಜೊತೆ ತಿನ್ನೋದ್ರಿಂದ ಟೇಸ್ಟ್ ಕೂಡ ತುಂಬ ಸೂಪರಾಗಿರುತ್ತೆ. ಈಗ ನಾನು ಎಲ್ಲ ಹಿಟ್ಟನ್ನು ಸಹ ನಾನು ಈ ರೀತಿ ಒತ್ಕೊಂಡ್ಬಿಟ್ಟು ಇಟ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ನಾವು ಒಂದೊಂದೇ ತಗೊಂಡು ಹಿಟ್ಟನ್ನು ಈ ರೀತಿ ಒತ್ಕೊಳ್ಬೇಕು. ನೋಡಿ, ಈಗ ನಾನು ಒತ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾವು ಶಾವಿಗೆ ಮಾಡೋದು ಲೇಟ್ ಆಯಿತು, ಏನಾದರೂ ಹಿಟ್ಟೇನಾದ್ರು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ತೊಂದರೆ ಇಲ್ಲ. ಅದನ್ನು ಹಿಟ್ಟನ್ನು ಮತ್ತೆ ಈ ರೀತಿ ತಗೊಂಡು ನಾವು ಮಿತ್ಕೊಂಡ್ಬಿಟ್ಟು ಅದನ್ನು ಮತ್ತೆ ನಾವು ಶಾವಿಗೆ ಹೋಳಿಗೆ ಹಾಕ್ಬಿಟ್ಟು ನಾವು ಒತ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಅದಕ್ಕೋಸ್ಕರನೇ ನಾವು ಪಾತ್ರೆಯಲ್ಲಿ ಮುಚ್ಚಿಡಬೇಕು ಹಿಟ್ಟನ್ನು. ಈ ಮುಚ್ಚಿಡೋದ್ರಿಂದ ಅದು ತಣ್ಣಗಾಗಲ್ಲ, ಹಿಟ್ಟು ಕೂಡ ಗಟ್ಟಿಯಾಗಲ್ಲ. ನೋಡಿ, ಈ ರೀತಿ ನಾವು ಮತ್ತೆ ಮಿತ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಶಾವಿಗೆ ಎಲ್ಲ ಒತ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆಗೆ ಹಾಕಿ ತೋರಿಸ್ತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಶಾವಿಗೆ ಮಾಡಬೇಕಾದ್ರೆ ನಾವು ಈ ಮೆಥಡನ್ನ ನಾವು ಅನುಸರಿಸಿದರೆ ಮಾತ್ರ ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈಗ ನೋಡಿ, ನಾನೊಂದು ಬೌಲ್ ಇಟ್ಕೊಳ್ತಿದ್ದೀನಿ. ಅದಕ್ಕೆ ಕಾಯಿ ಹಾಲು ಸಹ ಹಾಕ್ಕೊಳ್ತಿದ್ದೀನಿ. ಶಾವಿಗೆ ಜೊತೆ ನಾವು ಕಾಯಿ ಹಾಲು ಕಾಂಬಿನೇಷನ್ ಆಗಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ. ನಾವು ದೇವರ ನೈವೇದ್ಯಗೆ ನಾವು ಶ್ರಾವಣ ಮಾಸದಲ್ಲಿ ನಾವು ಈ ರೀತಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಅಂತಲೂ ಹೇಳ್ಬೋದು.
ಕಾಯಿ ಹಾಲು ಶಾವಿಗೆ ನಾವು ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಂದ ಚಿಕ್ಕವರವ್ರು ಇಷ್ಟಪಡುವಂತಹ ರೆಸಿಪಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬಹುದಾದಂಥ ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ. ಥ್ಯಾಂಕ್ ಯು.